ಉಪನಿಷತ್ತುಗಳಲ್ಲಿ ಅವನನ್ನು ಬ್ರಹ್ಮ ಅಂತ ಕರೆದರು, ಮಹಾಭಾರತದಲ್ಲಿ ಹೆಚ್ಚು ಅವನನ್ನು ಪರಮಾತ್ಮ ಅಂತ ಕರೆದರು, ಭಾಗವತಾದಿಗಳಲ್ಲಿ ಪುರಾಣಗಳಲ್ಲಿ ಅವನನ್ನು ಭಗವಾನ್ ಅಂತ ಕರೆದಿದ್ದಾರೆ. 3 ವಾಂಗ್ಮಯಗಳಲ್ಲಿ 3 ರೀತಿಯ ಹೆಸರುಗಳನ್ನು ಕೊಟ್ಟು ಕರೆದಿದ್ದಾರೆ. ಸತ್ತಾ ಮಾತ್ರಂತು ಯತ್ಕಿಂಚಿತ್ ಸದಸಚ್ಚಾವಿಶೇಷಣಂ. ಸತ್ತಾ ಮಾತ್ರ ಅಂದರೆ ಆನಂದ ಸ್ವರೂಪನಾಗಿದ್ದಾನೆ ಭಗವಂತ, ಸರಿ. ಆದರೆ ಯತ್ಕಿಂಚಿತ ವಿಲಕ್ಷಣನಾದವು. ಅಂಥ ವಸ್ತು ಜಗತ್ತಿನಲ್ಲಿ ನಾವು ನೋಡೇ ಇಲ್ಲ. ಕಲ್ಲಲ್ಲ, ಮಣ್ಣಲ್ಲ, ಪೃಥಿವಿಯಲ್ಲ, ಅಪ ಅಲ್ಲ, ತೇಜಸ್ಸಲ್ಲ, ವಾಯುವಲ್ಲ, ಆಕಾಶವಲ್ಲ, ಕಾಲದಿಕ್ಕು ಆತ್ಮ ಮನಸ್ಸುಗಳಲ್ಲ, ಇನ್ಯಾವ ವಸ್ತುಗಳೂ ಹಾಗಿಲ್ಲ. ಯಾವ ವಸ್ತುವು ದೇವರಂತೆ ಇಲ್ಲ, ದೇವರು ಯಾವ ವಸ್ತುವಿನಂತೆ ಇಲ್ಲ. ಆದ್ದರಿಂದ ಪರಮಾತ್ಮ ಲೋಕ ವಿಲಕ್ಷಣನಾಗಿದ್ದಾನೆ. ಅವನಿಗೆ ಸದಸತ್ ಅವಿಶೇಷಣವಾಗಿದೆ. ಆ ಭಗವಂತ ಜ್ಞಾನರೂಪ. ಆ ಜ್ಞಾನಕ್ಕೆ ಸಾಮಾನ್ಯವಾಗಿ ನಮ್ಮೆಲ್ಲರ ಜ್ಞಾನ ಏನಾಗುತ್ತೆ ಅಂದರೆ, ಯತ್ಸನ್ನಿಕೃಷ್ಟ ಕರಣೇನ ಯಜ್ಞಾನಂ ಜಾಯತೆ ಸತಸ್ಯ ವಿಷಯ ಅಂತ ನಿಯಮ. ನಾನು ಈ ಕಂಬವನ್ನು ನೋಡಿದೆ, ಸ್ತಂಭವನ್ನು ನೋಡಿದಾಗ ಆ ಸ್ತಂಭಕ್ಕೂ ನನ್ನ ಕಣ್ಣಿಗೂ ಸಂಪರ್ಕವಾಯಿತು, ಬೆಳಕು ಬಿದ್ದಿದೆ. ಹಾಗಾಗಿ ಅದರಿಂದ ಕಣ್ಣಿನಿಂದ ನನಗೆ ಜ್ಞಾನ ಬಂತು. ಅಯಂ ಸ್ತಂಭ ಎಂಬ ಜ್ಞಾನ ನನಗೆ ಬಂತು. ಹೀಗೆ ವಸ್ತುವಿನ ಸಂಪರ್ಕದಿಂದ ಇಂದ್ರಿಯ ಸನ್ನಿಕರ್ಷವಾದಾಗ, ವಿಷಯೇಂದ್ರಿಯ ಸನ್ನಿಕರ್ಷದಿಂದ ಜ್ಞಾನ ಎನ್ನುವುದು ಬರ್ತದೆ. ಬ್ರಹ್ಮನು ಜ್ಞಾನರೂಪ. ಹಾಗಾದರೆ ವಿಷಯೇಂದ್ರಿಯ ಸನ್ನಿಕರ್ಷದಿಂದ ಜ್ಞಾನ ಬಂತ ಅಂತ ಕೇಳಿದರೆ ಅಲ್ಲ, ಸದಸತ್ ಅವಿಶೇಷಣಂ. ಈ ಸದಸತ್ವಗಳು ವಿಶೇಷಣವಲ್ಲ, ಅರ್ಥಾತ್ ವ್ಯಾವರ್ತಕವಾಗಿ ಅದಕ್ಕೆ ಜನಕತ್ವೇನ ವಿಶೇಷಣವಾಗಿಲ್ಲ. ಹಾಗಾದರೆ ಇದು ಸ್ತಂಭಜ್ಞಾನ, ಕುಂಭಜ್ಞಾನ ಅನ್ನೋದು ಬರ್ತದೋ ಇಲ್ಲೋ? ಬರ್ತದೆ. ಅದು ಹೇಗೆ? ಉಭಾಭ್ಯಾಂ ಭಾಷ್ಯತೆ. ವ್ಯಾವರ್ತಕವಾಗಿದೆ ಅಂದರೆ ಅದು ಜನಕವಾಗದಿದ್ದರೂ ಕೂಡ ವ್ಯಾವರ್ತಕವಾಗಿ ಇರುವಂತೆ ಇದೆ. ಆದ್ದರಿಂದಾಗಿ ಸಹ ಆಕಾರ ಇವ, ಆದ್ದರಿಂದ ತದಾಕಾರ ಎಂಬುದಾಗಿ ಕರಿತೇವೆ ಅಂತ ಹೇಳ್ತಾರೆ ಆಚಾರ್ಯರು. ಸದಸಚ್ಚ ಅವಿಶೇಷಣಂ, ಆದರೆ ಉಭಾಭ್ಯಾಂ ಭಾಷ್ಯತೆ. ಅದಕ್ಕೆ ಶ್ರೀಮದಾಚಾರ್ಯರು ಪ್ರಮಾಣ ಕೊಡ್ತಾರೆ. ನ ಕಾರ್ಯಕಾರಣ ವಿಶೇಷಿತ ವೈಷಯಿಕ ಜ್ಞಾನಂ ಕೇವಲಮೇವ ತಜ್ಞಾನಂ ಸೃಷ್ಟೃತ್ವಾದಿಭಿ ಕಾರ್ಯಕಾರಣ ವಿಶೇಷಿತಂಚ ವಿಷಯಾಪೇಕ್ಷಿನ ಜ್ಞಾನಂ ವಿಷಯೈಶ್ಚ ವಿಶೇಷಿತಂ. ಎರಡು ಮಾತಿನಲ್ಲಿ ಆ ಮಹತ್ವದ ತತ್ವ ಸಂಪೂರ್ಣವಾಗಿ ಸೆರೆ ಹಿಡಿದಿಟ್ಟರು. ಶ್ರೀಮದಾಚಾರ್ಯ ಹೇಳ್ತಾರೆ, ಸದಸಚ್ಚ ಅವಿಶೇಷಣಂ ಅಂದರೆ ವಿಷಯಾಪೇಕ್ಷಿನ ಜ್ಞಾನಂ, ವಿಷಯದಿಂದ ಹುಟ್ಟುವಂಥದ್ದಲ್ಲ, ಆದರೆ ವಿಷಯೈಶ್ಚ ವಿಶೇಷಿತಂ, ವಿಷಯ ಉಭಾಭ್ಯಾಂ ಭಾಷ್ಯತೆ. ಅಂಥ ಪರಮಾತ್ಮನ ಜ್ಞಾನ ಆ ಭಗವಾನ್ ಕೇವಲ ಸ್ಮೃತಃ. ಹೀಗೆ ಭಗವಂತನೇ ತತ್ವನಾದದ್ದರಿಂದಾಗಿ ಅವನಲ್ಲಿ ಶ್ರದ್ಧೆಯನ್ನಿಟ್ಟಂತಹ ಜ್ಞಾನ ವೈರಾಗ್ಯಯುಕ್ತವಾದಂತಹ ಶ್ರುತಿ ಗೃಹೀತಯ ಭಕ್ತಯ. ಕೆಲವರ ಪ್ರಶ್ನೆ ಇದೆ, ನಮಗೆ ಭಕ್ತಿ ಬರುವುದಿಲ್ಲ, ಭಕ್ತಿ ದೇವರಲ್ಲಿ ಯಾವಾಗೋ ಬರ್ತದೆ, ಯಾವಾಗಲೂ ಬರುವುದಿಲ್ಲ, ಏನು ಮಾಡಬೇಕು? ಅದಕ್ಕೆ ಮಾಡಬೇಕಾದದ್ದೇನು ಅಂತ ಅನ್ನೋದನ್ನು ಶಾಸ್ತ್ರ ಹೇಳ್ತದೆ. ಶ್ರುತಿ ಗೃಹೀತಯ ಭಕ್ತ್ಯ. ಶ್ರವಣವನ್ನು ಮಾಡ್ತಾ ಇರು, ಭಗವಂತನ ಮಹಿಮೆಯನ್ನು ಕೇಳ್ತಾ ಇರು, ಭಕ್ತಿ ಯಾವಾಗಲೂ ಬರಲೇಬೇಕು. ಶ್ರುತಿ ಗೃಹೀತಯ ಭಕ್ತ್ಯ. ಶ್ರುತಿ ಅಂದರೆ ಶ್ರವಣ. ಶಾಸ್ತ್ರವನ್ನು ಶ್ರವಣ ಮಾಡ್ತಾ ಇದ್ದರೆ, ಭಗವಂತನ ಮಹಿಮೆಯನ್ನು ಕೇಳ್ತಾ 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 ಮನಸ್ಸು ಹದ ಮಾಡಿ ಭಗವಂತನ ಮಹಿಮೆಯನ್ನು ಕೇಳ್ತಾ ಇದ್ದರೆ ಭಗವಂತನಲ್ಲಿ ಭಕ್ತಿ ಬರಲೇಬೇಕು. ಶ್ರುತಿಗೃಹೀತಯ ಭಕ್ತ್ಯ. ಅನೇಕ ಜನರಿಗೆ ಇದು ಸಮಸ್ಯೆ ಇದೆ. ವಿಶ್ವಾಸ ಬೇರೆ, ಭಕ್ತಿ ಬೇರೆ. ಧರ್ಮದಲ್ಲಿ ಶ್ರದ್ಧೆ ಬೇರೆ, ದೇವರಲ್ಲಿ ಭಕ್ತಿ ಬೇರೆ. ದೇವರಲ್ಲಿ ವಿಶ್ವಾಸ ಬೇರೆ, ದೇವರಲ್ಲಿ ಭಕ್ತಿ ಬೇರೆ. ಮತ್ತೆ ಅದು ಬರ್ತದೆ ಸಪ್ತಮಸ್ಕಂಧಾದಿಗಳನ್ನು ಹೇಳುವಾಗ, ಮುಂದೆ ವಿಚಾರ ಮಾಡೋಣ. ಹಾಗಾಗಿ ಶ್ರುತಿಗೃಹೀತಯ ಭಕ್ತ್ಯ ಆತ್ಮಾನಂ ಆತ್ಮನಿ ಪಶ್ಯಂತಿ. ಅತಃ ಪುಂಭಿರ್ದ್ವಿಜಶ್ರೇಷ್ಠಾ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ. ಚೆನ್ನಾಗಿ ಧರ್ಮವನ್ನು ಅನುಷ್ಠಾನ ಮಾಡಿದರೆ ಏನು ಲಾಭ ಅಂತ ಕೇಳಿದರೆ, ಧರ್ಮದ ಅನುಷ್ಠಾನದಿಂದ ಕೊನೇ ಲಾಭವಾಗುವಂಥದ್ದೇನು? ಹರಿತೋಷಣಂ, ಭಗವಂತನ ಪ್ರೀತಿ. ಪ್ರಣಯಾಮೋ ವಾಸುದೇವಂ, ಪರಮಾತ್ಮನನ್ನು ನಾವು ಸಂತೋಷಗೊಳಿಸುವುದು. ತಸ್ಮಾದ್ ಏಕೇನ ಮನಸ, ಏಕಾಗ್ರವಾದ ಮನಸ್ಸಿನಿಂದ ಭಗವಂತನೇ ಸರ್ವೋತ್ತಮ ಎಂಬ ಮನಸ್ಸಿನಿಂದ ಸಾತ್ವತಾಂ ಪತಿ ಭಗವಾನ್ ಶ್ರವಣ ಮಾಡಬೇಕು, ಕೀರ್ತನ ಮಾಡಬೇಕು, ಧ್ಯಾನ ಮಾಡಬೇಕು. ಈ ಶ್ರವಣ ಮನನ ಕೀರ್ತನೆಗಳಿಗೆ ಸಾಧನವಾದ ಭಗವತ್ ಪೂಜಾರೂಪವಾದ ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಯಾವ ಭಗವಂತನ ಧ್ಯಾನವನ್ನು ಮಾಡುವಂತಹ ಜನ ಕರ್ಮಗ್ರಂಥಿ ನಿಬಂಧನವನ್ನು ಬಿಟ್ಟು ಬಿಡುತ್ತಾರೆ, ಅಂಥ ಭಗವಂತನ ಕಥೆಯನ್ನು ಕೇಳುವುದಕ್ಕೆ ಯಾರಿಗೆ ತಾನೇ ಆಸಕ್ತಿ ಇಲ್ಲ? ಇಲ್ಲಿ ಒಟ್ಟಾರೆ ಸಂಗ್ರಹವನ್ನು ಮಾಡಿ ಹೇಳ್ತಾರೆ ಯಾದವಾರ್ಯರು, ಅದನ್ನು ನಮಗೆ ತಿಳಿಸಿಕೊಡ್ತಾರೆ. ಬಹಳ ಸುಂದರವಾಗಿರುವಂತಹ ಒಂದು ಮೆಟ್ಟಲುಗಳು, ಸೋಪಾನ. ಏನಾದ ಮೇಲೆ ಏನು ಬರ್ತದೆ ಅಂತನ್ನುವುದನ್ನು ನಮಗಿಲ್ಲಿ ತಿಳಿಸ್ತಾರೆ. ಮೊದಲನೇದ್ದು, ನಾವೀಗ ಬಂದದ್ದು ಪುಣ್ಯತೀರ್ಥ ನಿಷೇವಣ, ಪವಿತ್ರವಾಗಿರುವಂತಹ ತೀರ್ಥ
ಪರಮ ಪವಿತ್ರ ತಮವಾದ ತೀರ್ಥ, ಗಂಗೆಗಿಂತಲೂ ಉತ್ತಮವಾದದ್ದಿಲ್ಲ, ಅಷ್ಟು ಉತ್ತಮ ಅಂತ ಹೇಳ್ತಾರೆ. ತ್ರಿರಾತ್ರ ಫಲದಾ ನದ್ಯ ಯಾಕಾಶ್ಚದ ಸಮುದ್ರಗಾ, ಸಮುದ್ರವನ್ನು ಸೇರದಿರುವ ಸಣ್ಣ ಸಣ್ಣ ಹೊಳೆಗಳು, ಸಣ್ಣ ಸಣ್ಣ ನದಿಗಳೇನಿವೆಯೋ ಅವುಗಳಲ್ಲಿ ಸ್ನಾನ ಮಾಡಿದರೆ 3 ದಿನ ಉಪವಾಸ ಮಾಡಿದ ಪುಣ್ಯ ಬರ್ತದೆ. ತ್ರಿರಾತ್ರ ಫಲದಾ ನದ್ಯ ಅಂದರೆ ತ್ರಿರಾತ್ರ ಉಪವಾಸ ಫಲದಾ ನದ್ಯ ಯಾಕಾಶ್ಚಿದ ಸಮುದ್ರಗಾ, ಸಮುದ್ರಕ್ಕೆ ಸೇರದಿರುವಂತಹ ನದಿಗಳಲ್ಲಿ ಸ್ನಾನ ಮಾಡಿದರೆ ಅಷ್ಟು ಫಲವಿದೆ. ಸಮುದ್ರಗಾಸ್ತು ಪಕ್ಷಸ್ಯ, ಸಮುದ್ರಕ್ಕೆ ಸೇರುವ ನದಿಗಳಿವೆ, ಅನೇಕ ನದಿಗಳಿವೆ, ಅವು ಎಲ್ಲ 15 ದಿನಗಳವರೆಗೆ ಉಪವಾಸ ಮಾಡಿದ ಫಲವನ್ನು ಕೊಡುತ್ತವೆ. ಷಣ್ಮಾಸ ಫಲದ ಗೋದ, ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ 6 ತಿಂಗಳು ಉಪವಾಸ ಮಾಡಿದ ಫಲ ಬರ್ತದೆ. ವತ್ಸರಸ್ಯತು ಜಾಹ್ನವಿ, 1 ವರ್ಷ, ಇಡೀ 1 ವರ್ಷ ನಿರಂತರವಾಗಿ ಉಪವಾಸ ಮಾಡಿದರೆ ಏನು ಫಲ ಬೇಕೋ ಆ ಫಲ ಗಂಗೆಯಲ್ಲಿ ಸ್ನಾನ ಮಾಡಿದರೆ, 1 ದಿವಸ ಸ್ನಾನ ಮಾಡಿದರೆ ಫಲ ಬರ್ತದೆ. 2 ದಿವಸ ನಾವು ಸ್ನಾನ ಮಾಡಿದ್ದೀವಿ, 2 ವರ್ಷದ ಫಲ ಬಂತೀಗ. 2 ವರ್ಷ ಉಪವಾಸ ಮಾಡಿದ ಫಲ ಬಂತು. ಅಲ್ಲ, ನಾವು ಅನುಸಂಧಾನ ಮಾಡದೇನು ಸ್ನಾನ ಮಾಡಿಬಿಟ್ಟಿದ್ದೇವೆ, ಫಲ ಹೇಗೆ ಬರೋದು? ರಿಟ್ರಾಸ್ಪೆಕ್ಟಿವ್ ಆಗಿ ಭಗವಂತ ಕೊಡ್ತಾನೆ. ಇವತ್ತು ನೀವು ಅನುಸಂಧಾನ ಮಾಡಿದರೂ ನಾವು ನಿನ್ನೆ ಮೊನ್ನೆ ತಿಳಿಯದೆ ಸ್ನಾನ ಮಾಡಿಬಿಟ್ಟಿದ್ದೀವಿ ಸ್ವಾಮಿ, ತಾಯಿ ನಿನ್ನ ಆ ಜಲದಲ್ಲಿ ಸ್ನಾನ ಮಾಡಿದ್ದು ಇಷ್ಟು ಫಲವಿದೆ ಅಂತ ನಾವು ಈಗ ಗೊತ್ತಾಯಿತು, ನನಗೆ ತುಂಬ ಸಂತೋಷವಾಯಿತು, ಧನ್ಯರಾದಿವಿ ನಾವು. 2 ವರ್ಷದ 720 ದಿನಗಳಲ್ಲಿ ಹಗಲು ರಾತ್ರಿ ಉಪವಾಸ ಮಾಡಿದ ಪುಣ್ಯದ ಫಲ ನಮಗೆ ಸಿಕ್ಕಿತು ಅಂತ ತಿಳಿದು ಗಂಗೆಗೆ ನಮಸ್ಕಾರ ಮಾಡ್ರಿ. ಗಂಗೆ ಭಗವಂತ ಆ ಫಲವನ್ನು ಕೊಡ್ತಾರೆ. ಈ ರಿಟ್ರಾಸ್ಪೆಕ್ಟಿವ್ ಫಲವನ್ನು ಕೊಡುವ ವ್ಯವಸ್ಥೆ ಇದೆ. ಅದಕ್ಕೆ ಅಧಿಕಾರ ಇತ್ಯಾದಿಗಳೆಲ್ಲ ಬೇಕು, ಅದು ಮಾತು ಬೇರೆ. ಆದರೆ ಹೇಳುವ ತಾತ್ಪರ್ಯ ಇದೊಂದು ಮಹತ್ವದ ಅಂಶ ಗೊತ್ತಿರಲಿ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಯೋಗ ದೀಪಿಕೆಯಲ್ಲೂ ತಿಳಿಸ್ತಾರೆ, ಅವೆಲ್ಲ ಮಾತುಗಳು ಮುಂದೆ. ಅಂದರೆ ವತ್ಸರಸ್ಯತು ಜಾಹ್ನವಿ, ಇದರ ಮೇಲೆ ಒಂದಿದೆ. ಅದೇನು ಅಂದರೆ ಅದೊಂದು ಅಂತಂದರೆ ವಿಷ್ಣು ಪಾದೋದಕ ಸೈತೆ ಕಲಾಂ ಅರ್ಹಂತಿ ಷೋಡಶಿ, ಮನೆಯಲ್ಲಿ ಶಾಲಿಗ್ರಾಮವನ್ನು ಇಟ್ಟುಕೊಂಡು ಅಭಿಷೇಕ ಮಾಡಿ ಅದರ ತೀರ್ಥವನ್ನು ತೆಗೆದುಕೊಂಡರೆ, ಗಂಗೆಯಲ್ಲಿ ಸ್ನಾನ ಮಾಡಿದರೆ 1 ವರ್ಷವಾದರೆ 12 ವರ್ಷ 16 ವರ್ಷ ಉಪವಾಸ ಮಾಡಿದ ಫಲವನ್ನು 1 ದಿವಸ ತೀರ್ಥವನ್ನು ತೆಗೆದುಕೊಂಡ್ರೆ ಬರ್ತದೆ. ವಿಷ್ಣು ಪಾದೋದಕಸ್ಯೈತೆ ಕಲಾಂ ಅರ್ಹಂತಿ ಷೋಡಶಿ. ಅನುಸಂಧಾನ ಬೇಕಿವೆಲ್ಲ, ಚಿಂತನವನ್ನು ಮಾಡಬೇಕು ಮನಸ್ಸಿನಲ್ಲಿ. ತೀರ್ಥವನ್ನು ತೆಗೆದುಕೊಳ್ಳುವಾಗ ಅವಶ್ಯವಾಗಿ ಇದನ್ನು ಸ್ಮರಣೆ ಮಾಡಬೇಕು, ಚಿಂತನೆ ಮಾಡಬೇಕು. ಕೋಟ್ಯೈಂದವ ಸಹಸ್ರಾಣಿ ಮಾಸೋಪೋಷಣ ಕೋಟಿಭಿ. ಚಾಂದ್ರಾಯಣವನ್ನು 1 ದಿವಸ ಶುಕ್ಲ ಪಕ್ಷ ಪ್ರತಿಪತ್ತಿಗೆ 1 ತುತ್ತು, ದ್ವಿತೀಯಕ್ಕೆ 2 ತುತ್ತು, ತೃತೀಯಕ್ಕೆ ಅಂದರೆ ತದಿಗೆಗೆ 3 ತುತ್ತು, ಚೌತಿಗೆ 4 ತುತ್ತು, ಪಂಚತಿಗೆ 5 ತುತ್ತು. ಹೀಗೆ 1 ತುತ್ತುಗಳನ್ನು ಬೆಳೆಸ್ತಾ ಏಕಾದಶಿ ಉಪವಾಸ ಮಾಡಬೇಕು. ಮಾಡಿ 15ನೇ ದಿವಸ ಅಂದರೆ ಹುಣ್ಣಿಮೆ ದಿವಸ 15 ತುತ್ತು, ಕೃಷ್ಣ ಪ್ರತಿಪದಾ ದಿವಸ 14 ತುತ್ತು, ಹೀಗೆ ಇಳಿಸ್ತಾ ಬರೋದು. ಇದಕ್ಕೆ ಚಾಂದ್ರಾಯಣ ವ್ರತ ಅಂತಂತಾರೆ. ಅಮಾವಾಸ್ಯೆ ಉಪವಾಸ ಪೂರ್ಣ. ಇದು ಚಾಂದ್ರಾಯಣ. ಇಂಥ ಚಾಂದ್ರಾಯಣವನ್ನು 1 ಕೋಟಿ ಬಾರಿ ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಭಗವಂತನ ನೈವೇದ್ಯದ ಅನ್ನವನ್ನು 1 ತುತ್ತು ಬಾಯಿಯಲ್ಲಿ ಹಾಕಿಕೊಂಡ್ರೆ ಬರ್ತದೆ. 1 ಕೋಟಿ ಐಂದವ ಸಹಸ್ರಾಣಿ, ಇದು ಒಂದು. ಇನ್ನೊಂದು ಮಾಸೋಪೋಷಣ ಕೋಟಿ ಭೀ, ಶಾಂತಿ ಪರ್ವ ಅನುಶಾಸನ ಪರ್ವಗಳಲ್ಲಿ ಬರ್ತದೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ವೇದವ್ಯಾಸದೇವರು ಹೇಳ್ತಾರೆ, ತಿಂಗಳವರೆಗೆ ಉಪವಾಸವನ್ನು ಇರುವಂಥ ಅಂಥದ್ದು ಕೋಟಿ ಮಾಸ ಉಪವಾಸವಿದ್ದರೆ ಏನು ಫಲ ಬರಬೇಕೋ ಆ ಫಲ ಭಗವಂತನ ನೈವೇದ್ಯದ ಕಬಲವನ್ನು 1 ತುತ್ತನ್ನು ಬಾಯಲ್ಲಿ ಹಾಕಿಕೊಂಡ್ರೆ ಅಷ್ಟು ಪುಣ್ಯ ಬರ್ತದೆ. ಈ ತೀರ್ಥ ಮತ್ತು ನೈವೇದ್ಯದ ಫಲವನ್ನು ಇಷ್ಟು ನೀವು ಚೆನ್ನಾಗಿ ತಿಳಿದು ಇದನ್ನು ಅನುಸಂಧಾನ ಮಾಡಿ ನಿತ್ಯದಲ್ಲಿ ಊಟ ಮಾಡುವಾಗ ಇದನುಸಂಧಾನ ಬರಲೇಬೇಕು. ತದಸ್ಯ ಪ್ರಿಯಂ ಅಭಿಪಾಥ ದೇವಯವ ಯತ್ರ ಮದಂತಿ ಉರುಕ್ರಮಸ್ಯ ಸಹಿ ಬಂಧುರಿತ್ತ ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸುಕ. ಅಂಥ ಉತ್ತಮವಾದ ಆ ತೀರ್ಥ ಭಗವಂತನ ಪಾದಜಲ, ಅದರ ತೀರ್ಥ ನೈವೇದ್ಯ. ಹಾಗಾಗಿ
ಪುಣ್ಯತೀರ್ಥ ನಿಷೇವಣಾತ್. ಈ ತೀರ್ಥದಲ್ಲಿ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋದರೆ ಅಷ್ಟು ಪುಣ್ಯ ಬರ್ತದೆ. ಪುಣ್ಯತೀರ್ಥ ನಿಷೇವಣಮಿತ್ಯುಪಲಕ್ಷಣಂ. ಅದು ಒಂದೇ ಅಲ್ಲ, ಯಾವುದೇ ಧರ್ಮ, ಪ್ರಾಯ ಯಾವುದೇ ಈ ಉಳಿದ ಧರ್ಮಗಳೇನಿವೆಯೋ ಆ ಎಲ್ಲ ಧರ್ಮಗಳು ಕೂಡ ನಮಗೆ ಕೊಡುವಂಥದ್ದೇನು ಅಂತಂದರೆ ಮಹಾತ್ಮರ ಸೇವೆಯ ಸೌಭಾಗ್ಯವನ್ನು ಕೊಡುತ್ತದೆ. ಏನಾಗ್ತದೆ ಸಮಸ್ಯೆ ಅಂತಂದರೆ, ಮಹಾತ್ಮರು ಜಡವಸ್ತುಗಳಲ್ಲಿ ನಾವು ಸೇವೆಯನ್ನು ಮಾಡುವುದಕ್ಕೆ ಚಿಂತೆ ಇಲ್ಲ. ಶಾಲಿಗ್ರಾಮ ಇಟ್ಕೊಂಡು ಅಭಿಷೇಕ ಮಾಡಿದರೆ, ಅರ್ಚನೆ ಮಾಡಿದರೆ ಅವೇನೂ ಮಾತಾಡೋದಿಲ್ಲ. ಗುರುಗಳ ಸೇವೆ ಮಾಡ್ತಾ ಇರಬೇಕು, ಗುರುಗಳೇನೋ ಬೈದು ಬಿಡೋದು, ಸಿಟ್ಟು ಬರ್ತದೆ, ಆಮೇಲೆ ತಲೆ ತಿರುಗಿ ಹೋಗ್ತದೆ. ಹಾಗಾಗಿ ಮಹಾಭಾರತದಲ್ಲಿ ಬಂದಿದೆ, ಆಶ್ರಮ ಧರ್ಮ ಪರ್ವದಲ್ಲಿ, ಆಶ್ರಮ ಮಾಸಿಕ ಪರ್ವ ಅಥವಾ ಅನುಶಾಸನ ಪರ್ವದಲ್ಲೋ ಒಂದು ಕಡೆಗೆ ಬಂದಿದೆ, ಹಿಂದೆಲ್ಲ ಜೀವಂತವಾದ ಅರ್ಥಾತ್ ಬ್ರಾಹ್ಮಣನ ಹಾಗೂ ಗುರುಗಳ ಪೂಜೆಯನ್ನು ಮಾಡುವುದೇ ಇತ್ತು. ಆ ಬ್ರಾಹ್ಮಣರ ಗುರುಗಳ ಪೂಜೆಯನ್ನು ಮಾಡುವುದರ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಮನಸ್ಸಿಗೆ ವೈಷಮ್ಯಾದಿಗಳು ಬಂದು ಕಾಮಕ್ರೋಧಾದಿಗಳಿಂದ ರಾಗದ್ವೇಷಗಳಿಂದ ಮನಸ್ಸಿಗೆ ಪೀಡೆಯಾಗಬಹುದು ಅನ್ನೋದಕ್ಕಾಗಿ ಅದನ್ನು ಬಿಟ್ಟು ಶಾಲಿಗ್ರಾಮಾದಿಗಳ ಪೂಜೆ ಬಂತು, ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವುದು ಬಂತು. ನಿಜವಾಗಿ ಮಾಡಬೇಕಾದ ಪೂಜೆ ಬ್ರಾಹ್ಮಣರ ಪೂಜೆ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಮಾತಿದೆ. ಹಾಗೆ ಅದರಿಂದ ನಾವು ನೋಡಿದರೆ ನಮಗೇನು ಅರ್ಥವಾಗ್ತದೆ ಅಂದರೆ, ಜಡವಾದ ಈ ಎಲ್ಲ ಪ್ರತಿಮೆಗಳ, ಶಾಲಿಗ್ರಾಮಾದಿಗಳ ಅಥವಾ ತೀರ್ಥಕ್ಷೇತ್ರಗಳಿಗೆ ಬಂದು ಯಾತ್ರೆಯನ್ನು ಮಾಡುವುದು, ಯಜ್ಞಯಾಗಾದಿಗಳನ್ನು ಮಾಡುವುದು, ದಾನ ಧರ್ಮವನ್ನು ಕೊಡುವುದು, ಉಪವಾಸವಿರುವುದು, ನಾನಾ ವಿಧವಾದ ವ್ರತಗಳನ್ನು ಮಾಡಿ 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 ಏನಾಗಬೇಕು ಅಂದರೆ ಮನಸ್ಸು ನಿರ್ಮಲವಾಗಬೇಕು. ಎಷ್ಟರ ಮಟ್ಟಿಗೆ ನಿರ್ಮಲವಾಗಬೇಕು ಅಂದರೆ, ಚಲಪ್ರತಿಮೆಯಾದ ಬ್ರಾಹ್ಮಣರಲ್ಲಿ, ವಿದ್ವಾಂಸರಲ್ಲಿ, ಗುರುಗಳಲ್ಲಿ ಭಕ್ತಿಯಿಂದ ಸೇವೆಯನ್ನು ಮಾಡುವುದಕ್ಕೆ ಯಾವ ರಾಗದ್ವೇಷಗಳು ಅಡ್ಡವಾಗಿ ಬರಬಾರದು. ಅಷ್ಟು ನಮ್ಮ ಮನಸ್ಸು ನಿರ್ಮಲವಾಗುವವರೆಗೆ ಈ ಎಲ್ಲ ಪೂಜೆಯನ್ನು ಮಾಡ್ತಾ ಇರಬೇಕು. ಆ ಪೂಜೆಯ ಫಲವಾಗಿ ಗುರುಗಳ ಮಹಾತ್ಮರ ಸೇವೆ ನಮ್ಮ ಕೈಯಿಂದ ಘಟಿಸಬೇಕು ಅಂತ ಹೇಳ್ತಾರೆ. ಪುಣ್ಯತೀರ್ಥ ನಿಷೇವಣಾತ್ ಮಹತಾಂ ಸೇವಾ ಸ್ಯಾತ್. ಮಹಾತ್ಮರ ಸೇವೆ ಆದ ಮೇಲೆ ಅವರಿಗೆ ಹಾಸಿಗೆ ಹಾಸಿಕೊಟ್ಟದ್ದೋ, ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದೋ, ಬಿಸಿ ನೀರು ಕಾಸಿ ಅವರಿಗೆ ಸ್ನಾನಕ್ಕೆ ಹಾಕಿದ್ದೋ, ಕಸ ಗುಡಿಸಿದ್ದೋ, ಅಡಿಗೆ ಮಾಡಿ ಊಟಕ್ಕೆ ಹಾಕಿದ್ದೋ, ಇತ್ಯಾದಿ 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 ಅವರಿಗೇನು ವೈಯಕ್ತಿಕವಾಗಿ ಅವರಿಗೇನು ಬೇಕು, ಮುಖ್ಯವಾಗಿ ಆಜ್ಞಾಪಾಲನ ಅದನ್ನು ಮಾಡಿದ್ದು ಇದು ಒಂದು. ಇದು ಮಹಾಭಾಗ್ಯ, ಜನ್ಮ ಜನ್ಮಾಂತರದಿಂದ ಬರುವಂಥದ್ದು. ಮೊದಲು ಪುಣ್ಯತೀರ್ಥ ಬೇರೆ ಬೇರೆ ವಿಧವಾದ ಧರ್ಮದಿಂದ ಲಭಿಸುವಂಥದ್ದು ಮಹತ್ಸೇವ. ಆ ಮಹತ್ಸೇವೆಯಿಂದ ಶ್ರದ್ಧೆ ಬರ್ತದೆ. ಶ್ರದ್ಧೆ ಬಂದ ಮೇಲೆ ಕೇಳಬೇಕೆಂಬ ಆಸೆ, ಕುತೂಹಲ ಉತ್ಕಟವಾಗಿ ಬರ್ತದೆ. ಅದಾದ ಮೇಲೆ ವಾಸುದೇವ ಕಥಾ ರತಿಹಿ, ವಾಸುದೇವನ ಕಥೆಯನ್ನು ಕೇಳಬೇಕೆಂಬ ಆಸಕ್ತಿ, ಅರ್ಥಾತ್ ಅದರಲ್ಲಿ ಆನಂದ ಪಡುವಂಥದ್ದು, ಇಂಟ್ರೆಸ್ಟ್ ಅಂತೇನಂತೇವೆ ಅದು ಬಂದಾಗ ಆಮೇಲೆ ಅದನ್ನು ಕೇಳ್ತಾ ಹೋಗ್ತಾನೆ, ಬೇಸರ ಬರುವುದಿಲ್ಲ ಆಗ. ಹೀಗೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಪುಣ್ಯತೀರ್ಥ ನಿಷೇವಣ ಸ್ಯಾತ್ ಮಹತ್ಸೇವಾ, ಮಹತ್ಸೇವೆಯ ಶ್ರದ್ಧಾನಸ್ಯ ಶುಶ್ರೂಷೋ ವಾಸುದೇವ ಕಥಾರತಿ. ಶ್ರೀಮದಾಚಾರ್ಯರು ತೋರಿದ ಮಾರ್ಗದಲ್ಲಿ ಯಾದವಾರ್ಯರು ತಿಳಿಸುವಾಗ ಪುಣ್ಯತೀರ್ಥ ನಿಷೇವಣಾತ್ ಹೇತು ಪಂಚಮಿ, ಆಮೇಲೆ ಸ್ಯಾತ್ ಅಂತ ಹೇಳಿ ವಾಸುದೇವ ಕಥಾರತಿ ಸ್ಯಾತ್ ಅಂತನ್ನುವುದು ಕೊನೆಗೆ ಇದ್ದದ್ದು. ಮೊದಲಿನ ಹೇತು ಪುಣ್ಯತೀರ್ಥ ನಿಷೇವಣ, ಆಮೇಲೆ ಮಹತ್ಸೇವ, ಆಮೇಲೆ ಶುಶ್ರೂಷೋ ಶ್ರದ್ಧಾನಸ್ಯ ಅಥವಾ ಶ್ರದ್ಧಾನಸ್ಯ ಶುಶ್ರೂಷೋ ವಾಸುದೇವ ಕಥಾರತಿ ಸ್ಯಾತ್. ಇದೆಲ್ಲ ಸ್ವಲ್ಪ ನನಗೆ ಕೆಲವು ವಾಕ್ಯಾರ್ಥಗಳು ಹೇಳುವುದಿದೆ, ಆಮೇಲೆ ಹೇಳ್ತೀನಿ. ಶೃಣ್ವತಾಂ ಸ್ವಕಥಾಂ, ಹೀಗೆ ರತಿಪೂರ್ವಕವಾಗಿ ಇಂಟ್ರೆಸ್ಟಿನಿಂದ ಭಗವಂತನ ಕಥೆಯನ್ನು ಕೇಳುವುದಕ್ಕೆ ಯಾರು ಆರಂಭ ಮಾಡ್ತಾರೋ ಅವರಿಗೆ ಅವರ ಮನಸ್ಸಿನಲ್ಲಿ, ಹೃದಯದಲ್ಲಿ ಭಗವಂತ ತಾನು ಇದ್ದ ಭಗವಂತನೇ ಪ್ರಕಟನಾಗುವುದಕ್ಕೆ ಶುರುವಾಗ್ತಾನೆ. ತಾನು ಸ್ವಲ್ಪ ಇಗ್ನೈಟ್ ಮಾಡಿದರೆ, ಬೆಂಕಿ ಇದ್ದದ್ದೇ ಇಗ್ನೈಟ್ ಮಾಡಿದರೆ ಹೇಗೆ ಕೆಲಸ ಮಾಡಬೇಕೋ ಹಾಗೆ ಅವನು ತನ್ನ ಕೆಲಸ ಮಾಡುವುದಕ್ಕೆ ಶುರು ಮಾಡ್ತಾನೆ. ಅವನ ಕೆಲಸ ಏನು? ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ದೋಷಗಳನ್ನು, ಪಾಪಗಳನ್ನು ಕಿತ್ತಾಕುವುದೇ ದೇವರ ಕೆಲಸ. ಆದ್ದರಿಂದ ವಿಧುನೋತಿ ಸುಹೃತ್ ಸತಾಂ, ಅಭದ್ರವಾದ ಅಮಂಗಲವಾದ ಪಾಪಕರ್ಮಗಳನ್ನೆಲ್ಲ ಕಿತ್ತಾಕಿ ನಾಶ ಮಾಡ್ತಾನೆ. ಯಾವಾಗ ಪಾಪ ಹೋಯಿತೋ ಆಗ ಆಗುವುದೇನು? ಭಾಗವತದ ಸೇವೆ. ಆಗ ಭಾಗವತವನ್ನು ನಿತ್ಯದಲ್ಲಿ ನಾವು ಭಾಗವತವನ್ನು ಶ್ರವಣ ಮಾಡಲಿಕ್ಕೆ
ನಾವು ಸಮರ್ಥರಾಗ್ತೇವೆ. ಶ್ರೀಮದಾಚಾರ್ಯರ ಶಾಸ್ತ್ರ, ಉಪನಿಷದಾದಿಗಳು, ಭಾಗವತ, ಮಹಾಭಾರತ, ಬ್ರಹ್ಮಸೂತ್ರ ಇವುಗಳನ್ನು ನಿತ್ಯದಲ್ಲಿ ನಮಗೆ ಶ್ರವಣ ಮಾಡಲಿಕ್ಕಾಗಿಲ್ಲ. ಯಾಕೆ ಅಂದರೆ, ಯಾಕೆ ಈ ಕಾರ್ಯವಾಗಿಲ್ಲ ಅಂದರೆ ಕಾರಣವಿಲ್ಲ. ಏನದು ಕಾರಣ? ಪಾಪ ಹೋಗಬೇಕು, ಪಾಪ ಹೋಗಿಲ್ಲ. ಯಾಕೆ ಪಾಪ ಹೋಗಿಲ್ಲ? ಭಗವಂತನ ಕಥೆಯನ್ನು ಕೇಳಿ ಭಗವಂತನನ್ನು ಹೃದಯದಲ್ಲಿ ನೆಲೆಗೊಳಿಸಿಕೊಂಡಿಲ್ಲ. ಆದ್ದರಿಂದ ಬೇಸರ ಬರ್ತದೆ. ಎಲ್ಲಿ ಹೋಗೋದು, ಏನು ಮಾಡೋದು, ಆಗೋದಿಲ್ಲಪ್ಪ, ಆಗೋದಿಲ್ಲ. ಏನೇನೋ ನಿಮಿತ್ತಗಳನ್ನು ಹೇಳಿ ಒಟ್ಟಾರೆ ತಾನು ತನ್ನನ್ನು ತಾನು ಸಾಧನೆಯಿಂದ ವಂಚಿತನಾಗಿ ಮಾಡಿಕೊಳ್ತ. ಆತ್ಮವಂಚನೆ. ಶೃಣ್ಮತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹ್ಯಭದ್ರಾಣಿ ವಿಧುನೋತಿ ಸುಹೃತ್ ಸತಾಂ. ಆ ಭಗವಂತನ ಕಥೆಯನ್ನು ಕೇಳಿದ ಮಾತ್ರಕ್ಕೆ ಪುಣ್ಯ, ಹೇಳಿದ ಮಾತ್ರಕ್ಕೆ ಪುಣ್ಯ. ಅಂಥ ಶ್ರವಣ ಕೀರ್ತನಗಳು ಯಾರದು ಪುಣ್ಯಪ್ರದವಾಗಿದೆಯೋ ಅಂಥ ಭಗವಂತ ಹೃದಯದಲ್ಲಿ ಬಂದು ಪುಣ್ಯವನ್ನು ಬೆಳೆಸಿ ಪಾಪವನ್ನು ಕತ್ತರಿಸಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಆ ದೇವರಿಗೆ ಏನಾದರೂ ಲಾಭ ಉಂಟಾ? ಸುಹೃತ್ ಅನಿಮಿತ್ತ ಬಂಧು ನಷ್ಟಪ್ರಾಯೇಶು ಅಭದ್ರೇಶು. ಎಲ್ಲ ಪಾಪ ಹೋಗುವುದಿಲ್ಲ, ಸಾಕಷ್ಟು ಪಾಪಗಳು ಹೋಗ್ತವೆ. ಜ್ಞಾನಕ್ಕೆ ಪ್ರತಿಬಂಧಕವಾದ ಪಾಪಗಳು ಹೋಗುತ್ತೆ. ಆಯುಷ್ಯಕ್ಕೆ ಅಡ್ಡಿಯಾದ, ಆರೋಗ್ಯಕ್ಕೆ ತೊಂದರೆ ಕೊಡುವ, ಮಕ್ಕಳಾಗದೇ ಇದ್ದಂತೆ ಮಾಡುವ, ದುಃಖವನ್ನು ಕೊಡುವ, ರೋಗಗಳಿಗೆ ಕಾರಣವಾದ ಪಾಪಗಳೆಲ್ಲ ಉಳಿಬಹುದು, ಹೋಗಬಹುದು. ಆದರೆ ಭಗವಂತನ ಕಥೆಯಲ್ಲಿ ಆಸಕ್ತಿಯನ್ನು ತಂದುಕೊಡತಕ್ಕ ಯಾವ ಪುಣ್ಯ ಬೇಕೋ, ಅಥವಾ ಭಗವಂತನ ಕಥೆಯಲ್ಲಿ ಆಸಕ್ತಿಗೆ ಯಾವ ವಿರೋಧಿಯಾದ ಪಾಪವೋ ಆ ಪಾಪ ಹೋಗ್ತದೆ. ಅಂದರೆ ಭಗವಂತನ ಕಥೆಯಲ್ಲಿ ನಮಗೆ ಆಸಕ್ತಿ ಹೆಚ್ಚೆಚ್ಚಾಗಿ ಬೆಳೀತು. ಭಗವಂತನ ಕಥೆಯನ್ನು ನಾವು ಚೆನ್ನಾಗಿ ಕೇಳುವುದಕ್ಕೆ ಆರಂಭ ಮಾಡಿದೆವು ಅಂತಾಯಿತು. ಹಾಗಾಗಿ ಭಗವತ್ಯುತ್ತಮ ಶ್ಲೋಕೆ. ಈ ಭಾಗವತ ಸೇವೆಯನ್ನು ನಿತ್ಯದಲ್ಲಿ ಮಾಡುವುದು ಯಾವಾಗ ಆರಂಭವಾಗುತ್ತೋ ಆಗ ಭಗವತಿ ಭಕ್ತಿ ನೈಷ್ಠಿಕೀ ಭವತಿ. ನಿಷ್ಠಾಯುಕ್ತವಾದಂತಹ ಭಕ್ತಿ ಉಂಟಾಗುತ್ತೆ. ಭಗವಂತನಲ್ಲಿ ನಿಷ್ಠಾಯುಕ್ತವಾದ ಭಕ್ತಿ ಉಂಟಾಗುತ್ತೆ. ಆ ಭಗವಂತನಲ್ಲಿ ಯಾವಾಗ ನಿಷ್ಠಾಯುಕ್ತವಾದ ಭಕ್ತಿ, ಅಚಲವಾದ ಭಕ್ತಿ ಯಾವಾಗ ಬರ್ತದೋ ಆಗ ಮನಸ್ಸಿನಲ್ಲಿರುವ ಕಾಮಕ್ರೋಧ ಲೋಭ ಮೋಹವಾದ ಮತ್ಸರಗಳು, ರಜೋಗುಣದ ಕಾರ್ಯ, ತಮೋಗುಣದ ಕಾರ್ಯ, ಅವುಗಳೆಲ್ಲ ದೂರವಾಗಿ ಸ್ಥಿತಂ ಸತ್ವೇ ಪ್ರಸೀದತಿ. ಅಂದರೆ ಹರಿವಿಷಯಕವಾಗಿ ಭಗವಂತನ ಸ್ಮರಣೆ ಮಾಡಲು ಸಮರ್ಥವಾಗ್ತದೆ ನಮ್ಮ ಮನಸ್ಸು. ಹೀಗೆ ಭಗವಂತನ ಸ್ಮರಣೆ ಮಾಡುವುದಕ್ಕೆ ಯಾವಾಗ ಸ್ವಯಂ ಅದು ತೊಡಗಿತೋ, ಉದ್ಯುಕ್ತವಾಯಿತೋ ಆಗ ವೈರಾಗ್ಯ ಉಂಟಾಯಿತು. ಭಗವಂತನ ತತ್ವವಿಜ್ಞಾನ ಅವನಿಗೆ ಬರ್ತದೆ. ಭಗವಂತನ ಸಾಕ್ಷಾತ್ಕಾರ ಯಾವಾಗ ಆಯಿತೋ ಆಗ ಅವನಿಗೆ ಲಿಂಗದೇಹ ಭಂಗ ಆಗಿ, ಅರ್ಥಾತ್ ಹೃದಯ ಗ್ರಂಥಿ ಜಡ ಮನೋಗ್ರಥಿತವಾದ ಲಿಂಗದೇಹ ಭಿದ್ಯತೆ ದಗ್ಧೇಂದನಾಯಿತೋ ಭವತಿ. ಹೀಗೆ ಮೋಕ್ಷವಾಗ್ತದೆ ಅಂತನ್ನುವುದಾಗಿ ಹೇಳ್ತಾ ಇದ್ದಾರೆ. ಇದು ಶ್ರೀ ಭಾಗವತ ಹೇಳುವಂತಹ ಸೋಪಾನ. ಇದು ಅದ್ಭುತವಾದ ಸೋಪಾನ. ಆದ್ದರಿಂದ ಇಲ್ಲಿಂದ ಹಿಡಿದುಕೊಂಡು ಅಲ್ಲಿಯವರೆಗೆ ಪುಣ್ಯತೀರ್ಥ ನಿಷೇವಣ ಅಂತಂದರೆ ಅತೀ ದಡ್ಡನೂ ಮಾಡಬಹುದಾದಂತಹ ಎಡ್ಡನೂ ಮಾಡಬಹುದಾದ, ಏನೂ ಜ್ಞಾನವಿಲ್ಲದವನೂ ಮಾಡಬಹುದಾದಂತಹ ಸಾಧನವನ್ನು ಹೇಳಿ ಪುಣ್ಯತೀರ್ಥ ನಿಷೇವಣ. ಯಜ್ಞಯಾಗಾದಿಗಳಿಗೆ ಜ್ಞಾನ ಬೇಕು, ದಾನ ಕೊಡುವುದಕ್ಕೆ ಹಣ ಬೇಕು, ಜ್ಞಾನ ಬೇಕು, ತಪಸ್ಸು ಮಾಡುವುದಕ್ಕೂ ಜ್ಞಾನ ಬೇಕು ಸ್ವಲ್ಪವಾದರೂ. ಆದರೆ ಪುಣ್ಯತೀರ್ಥ ನಿಷೇವಣ, ಆ ನೀರಿನಲ್ಲಿ ಮುಳುಗಾಕಿ ಹೇಳುವುದಕ್ಕೇನೋ ಜ್ಞಾನ ಬೇಕು. ಎಂಥ ಎಡ್ಡರೂ ಮಾಡಬಹುದು. ಅಂಥದ್ದು ಶ್ರದ್ಧೆಯಿಂದ ಮಾಡ್ತಾ ಇದ್ದ ಅಂತಂದರೆ ಅವನಿಗೆ ಒಂದೊಂದು ಮಾರ್ಗ, ಅವನಿಗೆ ಮಾರ್ಗಕ್ರಮಣ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಮೊದಲು ಪುಣ್ಯತೀರ್ಥ ನಿಷೇವಣಾದಿ ರೂಪವಾದ ಯಾವುದೇ ಧರ್ಮ, ಅದರಿಂದ ಮಹತ್ಸೇವಾ, ಅದರಿಂದ ಶ್ರದ್ಧೆ, ಅದರಿಂದ ಶ್ರವಣ ಮಾಡಬೇಕೆಂಬ ಇಚ್ಛೆ, ಅದರಿಂದ ಭಗವಂತನ ಕಥೆಯಲ್ಲಿ ರತಿ, ಆಸಕ್ತಿ, ಆ ಆಸಕ್ತಿಯಿಂದ ಕೇಳುವುದು. ಕೇಳಿದಾಗ ಭಗವಂತನ ಒಳಗೆ ಸಂಕ್ಷೇಪವಾಗಿ ಸಣ್ಣ ರೂಪದಿಂದ ಭಗವಂತ ಪ್ರಕಟನಾಗಿ ನಮ್ಮ ಪಾಪಗಳನ್ನು ಕಳೀತಾನೆ. ಪಾಪಗಳ ಕಳೆದಾಗ ನಿತ್ಯದಲ್ಲಿ ಭಾಗವತ ಸೇವೆ ನಮ್ಮಿಂದ ಘಟಿಸ್ತದೆ. ಭಗವಂತನ ಭಾಗವತ ಸೇವೆ ನಮ್ಮಿಂದ ಯಾವಾಗ ಆಗತ್ತೋ ಆಗ ಭಗವಂತನಲ್ಲಿ ನೈಷ್ಠಿಕವಾದ ಭಕ್ತಿ ಬಂತು. ಭಕ್ತಿ ಬಂದಾಗ ರಜಸ್ತಮೋ ಗುಣಗಳಿಂದ ಬರುವಂತಹ ಕಾಮಾದಿ ಉಪದ್ರವಗಳ ಪೂರ್ಣವಾಗಿ